ಮಂಗಳಕರ ಮಂಗಳ ನೀರಾಜನಂಚ ಕರಿಷ್ಯೆ. ಓಂ ಶ್ರೀ ದೇವತಾಭ್ಯೋ ನಮಃ. ಮಂಗಳಕರ ಮಂಗಳ ನೀರಾಜನಂಚ ಕರಿಷ್ಯೆ. ಓಂ ಧ್ರುವಾಭ್ಯೋ ಧ್ರುವಾಗ್ರಂ ರಾಜ ರಾಜ್ಯಮಾದತ್ತೆ. ಯೋ ರಾಜ ಸನ್ರಾಜ್ಯೋ ವಾ ಸೋಮಿರಜತೆ ದೇವಸುವಾ ಮೇತಾನಿ ಹವಿಕೋಶಿ ಭವಂತಿ ಏತಾವಂತೋ ವೈ ದೇವಾನಾಗೋ ಸವಾಹ. ಮಂಗಳ ನೀರಾಜನಂ ಸಮರ್ಪಯಾಮಿ. ಮಂಗಳ ನೀರಾಜನಾನಂತರಂ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ದೇವತಾರಕ್ಷಾಂ ಜಲಸಾ ಗೃಹ್ಣಾಮಿ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಪುನಃ ಕತೆ ಮುಂದುವರಿಸ್ತಾರೆ. 5ನೇ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲಿ ಈ ವ್ರತವನ್ನ ಮಾಡಿರ್ತಕ್ಕಂಥ ಪೂಜೆ ಮಾಡಿರ್ತಕ್ಕಂಥ ಪ್ರಸಾದವನ್ನ ತಿರಸ್ಕಾರ ಮಾಡಿದ್ರೆ ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸ್ತಕ್ಕಂಥದ್ದು. ಅಂತ ವಿಶೇಷವಾಗಿರ್ತಕ್ಕಂಥ ಕಥಾಭಾಗವನ್ನು ನೋಡ್ಲಿಕ್ಕೆ ಹೋದ್ರೆ, ಹಿಂದೆ ಒಮ್ಮೆ ಅಂಗದುಜ ಅಂತ ಹೇಳ್ತಕ್ಕಂಥ ಒಬ್ಬ ಮಹಾರಾಜ ತನ್ನ ದೇಶವನ್ನು ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಮನೋವಿಹಾರಕ್ಕೋಸ್ಕರವಾಗಿ ಮೃಗ ಬೇಟೆ ನಾಡುವ ಉದ್ದೇಶದಿಂದ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋಗ್ಬಿಟ್ಟು ಕ್ರೂರವಾಗಿರ್ತಕ್ಕಂಥ ಸಿಂಹ, ಹುಲಿ, ಆನೆ ಇತ್ಯಾದಿ ಮೃಗಗಳನ್ನ ಬೇಟೆ ಆಡ್ಬಿಟ್ಟು ಆಯಾಸದಿಂದ ಬೆಳೆದವನಾಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ, ಸ್ವಲ್ಪ ಆರಾಮ್ ಮಾಡೋಣ ಅಂತ ಯೋಚನೆ ಮಾಡಿದ. ಒಂದು ಮರದ ಹತ್ರ ಹೋಗ್ಕೋತಿದ್ದ. ಅಲ್ಲೇ ಸ್ವಲ್ಪ ದೂರದಲ್ಲಿ ಗೋಪಾಲಕರು ಅಂದ್ರೆ ಹಸುಗಳನ್ನು ಕಾಯ್ತಾ ಮಕ್ಕಳು ಸ್ವಾಮಿ ಪೂಜೆ ಮಾಡ್ತಾ ಇದ್ರು. ಮಹಾರಾಜ ಬಂದು ಯೋಚನೆ ಮಾಡ್ತಾರಂತೆ, ರಾಜ ಪ್ರತ್ಯಕ್ಷ ದೇವತಾ, ಮಹಾರಾಜರು ಬಂದಿದ್ದ ಪ್ರತ್ಯಕ್ಷವಾದ ದೇವರ ಬಂದಂಗಾಗಿದೆ, ಅವ್ರಿಗೆ ಕೊಟ್ಟು ನಾವು ಪ್ರಸಾದ ತಗೋಬೇಕು ಅಂತ ನಾವೆಲ್ಲ ಏನ್ ಮಾಡ್ತೀವಿ, ಯಾರೇ ಒಂದು ಒಳ್ಳೆ ಜನ ಅಥವಾ ಹಿರಿಯವರು, ರಾಜಕಾರಣಿಗಳು, ದೊಡ್ಡವರು ಅಂತ ಊರಿಗೆ ದೊಡ್ಡವರು ಅಂತ ಯಾರು ಇರ್ತಾರೆ ಅವ್ರಿಗೆ ಬಂದಾಗ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಪೂಜೆ ಮಾಡಿದಾಗ ಆ ಪೂಜೆನ ಪ್ರಸಾದ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನಾವು ಮನೇಲಿ ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಕೇಳ್ಕೊಳ್ತೀವಿ. ಹಾಗೆ ಈ ಒಂದು ಗೋಪಾಲಕರು ಕೂಡ ಏನ್ ಮಾಡ್ತಾರೆ, ಸ್ವಾಮಿ ನಾವು ಪೂಜೆ ಮಾಡಿದ್ದೇವೆ, ಸತ್ಯನಾರಾಯಣ ಪೂಜೆ ಅಂತ ಹೇಳ್ಬಿಟ್ಟು ಪ್ರಸಾದ ತಗೊಳ್ಳಿ ಅಂತ ಕೊಡ್ತಾರಂತೆ. ಆ ಸಂದರ್ಭದಲ್ಲಿ ಇವನು ಮಹಾರಾಜ ಯೋಚನೆ ಮಾಡ್ತಾನಂತೆ, ನಾನಾದ್ರೂ ದೇಶದ ಮಹಾರಾಜ, ಇವ್ರು ಯಾವ ಲೆಕ್ಕಗಳಿರ್ತಕ್ಕಂಥ ಗೋಪಾಲಕರು, ಇವರು ಕೊಟ್ಟಿರೋ ಪ್ರಸಾದ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಅವ್ರು ಕೊಟ್ಟಿರೋ ಪ್ರಸಾದವನ್ನು ತಿರಸ್ಕಾರ ಮಾಡಿ ಮಹಾರಾಜ ತನ್ನ ಆಸ್ಥಾನಕ್ಕೆ ಹೋಗ್ತಾನೆ. ಆ ದಿನ ರಾತ್ರಿ ಮಲಗಿರುವಾಗ ನೆರೆಯ ರಾಜ್ಯದವ್ರು ಯುದ್ಧಕ್ಕೆ ಬಂದ್ಬಿಟ್ಟು ಮಹಾರಾಜನ ರಾಜ್ಯ, ಕೋಶ ಎಲ್ಲವನ್ನು ಕೂಡ ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡ್ರೆ ಮಹಾರಾಜನಿಗೆ ಏನೂ ಇಲ್ಲ, ಇನ್ನೇನ್ ಮಾಡ್ತಾನೆ, ಭಿಕ್ಷೆ ಎತ್ಕೊಂಡು ಜೀವನ ಮಾಡಬೇಕು, ಅದು ಕಾಡಿನಲ್ಲಿ ಕೂತ್ಕೋಬೇಕು. ಕಾಡಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಂತ, ನಾನು ನಿನ್ನೆ ಆಗಿದ್ರೆ ಮಹಾರಾಜನಾಗಿದ್ದೆ, ಇವತ್ತು ಹಿಂಗಾಗಿದ್ದೆಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇರುವಾಗ ಅವನ ಎದುರು ಭಾಗದಲ್ಲಿ ಒಬ್ಬ ಬ್ರಾಹ್ಮಣತ್ವ ರೂಪದಲ್ಲಿ ಮಹಾವಿಷ್ಣು ಬಂದು ಹೇಳ್ತಾರೆ, ಸತ್ಯನಾರಾಯಣ ದೇವರು ಬಂದು ಹೇಳ್ತಾರಂತ, ನೋಡಪ್ಪ ನೀನು ಆ ಗೋಪಾಲಕರು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ತಿರಸ್ಕಾರ ಮಾಡಿ ಬಂದಿದ್ದೀಯಾ. ಪ್ರಸಾದದಲ್ಲಿ ಯಾವತ್ತೂ ಅಹಂಕಾರವನ್ನ ತಿರಸ್ಕಾರವನ್ನು ಮಾಡಬಾರ್ದು, ಆ ತಪ್ಪನ್ನ ನೀನು ಮಾಡಿದ್ಯಾ, ಅದಕ್ಕೋಸ್ಕರ ಈ ತರ ಆಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತಪ್ಪಾಯ್ತು ಸ್ವಾಮಿ, ಏನ್ ಮಾಡ್ಬೇಕು, ಪುನಃ ಆ ಪ್ರಸಾದ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಪ್ರಸಾದ ತಿರಸ್ಕಾರ ಮಾಡಿದಕ್ಕೋಸ್ಕರ ಈ ತರ ಆಯ್ತು ಅಂತ ಯೋಚನೆ ಮಾಡ್ಕೊಂಡು ಮಹಾರಾಜ ನಾನೇನ್ ಮಾಡ್ಬೇಕು ಸರ್, ತಪ್ಪಾಗಿದ್ದಕ್ಕೆ ಏನ್ ಮಾಡ್ಬೇಕು, ಇವಾಗ ಪುನಃ ಪೂಜೆ ಮಾಡಿ ಪ್ರಸಾದ ತೆಗೆದುಕೊಂಡ್ರೆ ಅಥವಾ ಪ್ರಸಾದ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ನಿನಗೆ ಅಂತ ಹೇಳಿದ್ರೆ, ಆಗ ಸರಿ ಅಂತ ಬಿಟ್ಟು ಆ ಗೋಪಾಲಕರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನಾನು ನಿನ್ನೆ ಬಂದಿರ್ತಕ್ಕಂಥ ರಾಜ ಅಂಗದುಜ, ನೀವು ನಿನ್ನೆ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ತಿರಸ್ಕಾರ ಮಾಡಿ ಬಿಟ್ಟೋಗಿದ್ದಕ್ಕೋಸ್ಕರವಾಗಿ ನನ್ನ ರಾಜ್ಯ, ಕೋಶ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೆ, ನನ್ನ ಹತ್ರ ಏನು ಇಲ್ಲಿ, ಇವಾಗ ಪೂಜೆ ಮಾಡಿ ಪ್ರಸಾದ ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಗೋಪಾಲಕರೆಲ್ಲ ಸೇರಿ ಸ್ವಾಮಿ ಪೂಜೆ ಬೇಕಾಗಿದ್ದ ದ್ರವ್ಯವನ್ನು ತೆಗೆದುಕೊಂಡು ಬರ್ತಾರೆ. ಅವರ ಸಹಕಾರದ ಮಹಾರಾಜ ತನ್ನ ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ. ಸಹಕಾರದಿಂದ ಪೂಜೆಯನ್ನು ಮಾಡಿ ಪ್ರಸಾದ ತೆಗೆದುಕೊಳ್ತಾನೆ. ಪ್ರಸಾದ ತೆಗೆದುಕೊಂಡಿರುವಾಗ ಮಹಾರಾಜನಿಗೆ ಆಶೀರ್ವಾದ ಆಗತ್ತೆ. ಹೀಗಿರುವಾಗ ಪುನಃ ತನ್ನ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ರಣರಂಗಕ್ಕೆ ಹೋಗ್ತಾನೆ. ಆ ರಣರಂಗದಲ್ಲಿ 101 ಜನ ಮಕ್ಕಳು, ಆನೆ, ಕುದುರೆ ಇತ್ಯಾದಿ ಪ್ರಾಣಿಗಳು ಎಲ್ಲವರು ಕೂಡ ನಿದ್ದೆಯಿಂದ ಎಚ್ಚೆತ್ತವರಂತೆ ಎದ್ದು ಕೂತ್ಕೊಳ್ತಾರೆ. ಹೀಗಿರುವಾಗ ಅವರೆಲ್ಲರೂ ಸಹಕಾರದ ಮಹಾರಾಜ ತನ್ನ ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ವಶಪಡಿಸಿಕೊಂಡಂತಹ ಮಹಾರಾಜ ಪುನಃ ತನ್ನ ಆಸ್ಥಾನ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾನೆ. ಹಾಗೂ ಇದೇ ರೀತಿಯ ಪ್ರತಿ ತಿಂಗಳು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾ ಮಾಡ್ತಾ ಇಹದಲ್ಲಿ ಸುಖವನ್ನು ಪಡೆದು ಪರದಲ್ಲಿ ಮೋಕ್ಷ ಪಡೆದ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸುವಾಗ ಸ್ಕಾಂದ ಪುರಾಣದ ರೇವಾಕಾಂಡದಲ್ಲಿ ಬಂದಿರತಕ್ಕಂತಹ ಸತ್ಯನಾರಾಯಣ ವ್ರತಕಥಾ ಮಹಿಮೆ ಅಂತ ಹೇಳ್ತಕ್ಕಂಥ ಕಥಾಭಾಗದ ಕೊನೆಯ ಅಥವಾ ಪಂಚಮಾಧ್ಯಾಯ ಸಂಪನ್ನವಾಗಿರುತ್ತದೆ. ಯಾರು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆಯೋ, ನೋಡ್ತಾರೆಯೋ, ಕಥೆಯನ್ನು ಹೇಳ್ತಾರೆಯೋ, ಕಥೆಯನ್ನು ಕೇಳ್ತಾರೆಯೋ ಎಲ್ಲರಿಗೂ ಕೂಡ ಭಗವಂತನಾಗಿರ್ತಕ್ಕಂಥ ಮಹಾವಿಷ್ಣು ದೇವರು ಎಲ್ಲಾ ರೀತಿಯಾದಂಥ ಕಷ್ಟವನ್ನು ನಿವಾರಣೆ ಮಾಡಿ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ವಿಷಯಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸುವಾಗ ಈ ಸತ್ಯನಾರಾಯಣ ವ್ರತಕಥೆ ಅಂತ ಹೇಳ್ತಕ್ಕಂಥ ಕಥಾಭಾಗದ ಪಂಚಮ ಅಂದ್ರೆ ಕೊನೆಯ ಅಧ್ಯಾಯ ಸಂಪನ್ನವಾಗಿರುತ್ತದೆ. ಸತ್ಯಾಸಂತ ಯಜಮಾನಸ್ಯ ಕಾಮಾಹ ಹರಾಯ